ನಾನು ಸಿರಾ ತಾಲೂಕಿನ ಇಡೀ ಕರ್ನಾಟಕ ರಾಜ್ಯದ ಹಣ್ಣು ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಸೇಬು ಹಣ್ಣಿನ ಗಿಡಗಳನ್ನು ಮೊಟ್ಟ ಮೊದಲಿಗೆ ತರಿಸಿದಂತಹ ಕೀರ್ತಿ ನನಗೆ ಸಲ್ಲುತ್ತದೆ. ನಮ್ಮ ರೈತ ಸಂಘ, ಹಣ್ಣು ಬೆಳೆಗಾರರ ರೈತ ಸಂಘ ಇಲ್ಲಿ ಒಂದು ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಈ ಸಂಶೋಧನಾ ಕೇಂದ್ರದಲ್ಲಿ ನಾವು ದೇಶ ವಿದೇಶದ ತಳಿಗಳನ್ನು, ಸೇಬು ಹಣ್ಣಿನ ತಳಿಗಳನ್ನು ತರಿಸಿ ಇಲ್ಲಿ ಸಂಶೋಧನೆ ಮಾಡ್ತೀವಿ. ನಮ್ಮ ಸಂಶೋಧನೆಯ ನಂತರ ಯಾವುದು ಅತಿ ಹೆಚ್ಚು ಹಣ್ಣು ಬರುತ್ತೆ, ಯಾವುದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾವುದು ಪ್ರಪಂಚದಲ್ಲಿ ಎಲ್ಲ ಕಡೆ ಹೆಸರುವಾಸಿಯಾದಂಥ ಸೇಬು ಹಣ್ಣಿನ ತಳಿಗಳು ಎಲ್ಲೆಲ್ಲಿ ಸಿಗ್ತವೆ ಅಂತಹ ತಳಿಗಳನ್ನು, ದೇಶ ವಿದೇಶದ ತಳಿಗಳನ್ನು ಇಲ್ಲಿಗೆ ತರಿಸಿ ಸಂಶೋಧನೆ ಮಾಡಿ, ಸಂಶೋಧನೆಯ ನಂತರ ಯಾವ ತಳಿ ಗ್ಯಾರಂಟಿಯಾಗಿ ಹಣ್ಣು ಬಿಡ್ತದೋ ಅಂತಹ ತಳಿಗಳನ್ನು ರೈತರಿಗೆ ನಾವು ಮಂದಟ್ಟು ಮಾಡ್ತೀವಿ. ಅಂದರೆ ಆ ಗಿಡಗಳನ್ನು ತರಿಸಿ ರೈತರಿಗೆ ಕೊಡ್ತೀವಿ. ನಾವು ಸಂಶೋಧನೆ ಮಾಡಿದಂಥ ತಳಿಗಳಲ್ಲಿ ಪ್ರಪಂಚದ ಅತಿ ಶ್ರೇಷ್ಠ ಜಾತಿಯ ಒಂದು ತಳಿಯನ್ನು ಕೇಂದ್ರ ಸರ್ಕಾರದ ವಿಜ್ಞಾನಿಗಳ ಸಹಕಾರ ಪಡೆದು, ಕೇಂದ್ರ ಸರ್ಕಾರ ತಿಳ್ಕೊಳ್ಳಿ ರೈತರೇ, ಯಾರ್ಯಾರೋ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆದರೆ ನಾನು ಸೇಬು ಹಣ್ಣಿನ ತಳಿಯನ್ನು ತರಿಸೋದ್ರಲ್ಲಿ ಕಳೆದ 10 ವರ್ಷಗಳಿಂದ ಸಂಶೋಧನಾ ನಿರತನಾಗಿದ್ದೇನೆ. 10 ವರ್ಷಗಳ ಸಂಶೋಧನೆಯಲ್ಲಿ ದೇಶ ವಿದೇಶದ ತಳಿಗಳನ್ನು ತರಿಸಿ ಇಲ್ಲಿ ಬೆಳೆದು ಯಾವುದು ತಳಿ ಹೆಚ್ಚು ಹಣ್ಣು ಕೊಡುತ್ತೆ, ಯಾವುದು ಕ್ವಾಲಿಟಿ ಪ್ರಪಂಚದಲ್ಲೆಲ್ಲ ಹೆಸರುವಾಸಿಯಾಗಿದೆ, ಯಾವ ಕ್ವಾಲಿಟಿಯ ಸೇಬು ಹಣ್ಣು ಅತಿ ಹೆಚ್ಚು ಬೆಲೆಗೆ ಸೇಲ್ಸ್ ಆಗುತ್ತೆ ಅಂತ ಎಲ್ಲ ವಿಷಯಗಳನ್ನು ತಿಳಿದು ನಮ್ಮ ನಂತರ ನಾನು ಆ ದೇಶದ ತಳಿಗಳನ್ನು ವಿಮಾನದ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊಟ್ಟ ಮೊದಲಿಗೆ, ಯಾರೂ ಸಾಧನೆ ಮಾಡೋಕ್ಕಾಗಿಲ್ಲ, ಮೊಟ್ಟ ಮೊದಲಿಗೆ ವಿದೇಶದಿಂದ ತರಿಸಿ ಸೇಬು ಹಣ್ಣಿನ ಗಿಡಗಳನ್ನು ಇಲ್ಲಿ ಬೆಳೆಸಿ ರೈತರಿಗೆ ಕೊಡ್ತಾ ಇದ್ದೀನಿ. ನಾನು 2023ರಲ್ಲಿ ತರಿಸಿದಂಥ ತಳಿಗಳು 2023 ಜ್ಞಾಪಕ ಇಟ್ಕೊಳ್ಳಿ, ಇದು ಭಾಳ ಹಿಂದೆ ಬಂದಿಲ್ಲ. 2023ರಲ್ಲಿ ತರಿಸಿದಂಥ ಮೋದಿ ಆಪಲ್ ಅನ್ನೋ ತಳಿ ಸಂಪೂರ್ಣ ಹೆಸರುವಾಸಿಯಾಗಿದೆ. ಈ ತಳಿ ಗಿಡ ಹಾಕಿದ 8 ತಿಂಗಳಿಗೆ ನಿಮಗೆ ಹೂವು ಬಿಟ್ಟು ಕಾಯಿ ಆಗೋದಕ್ಕೆ ಶುರುವಾಗುತ್ತೆ. 8 ತಿಂಗಳಿಂದ ವರ್ಷವೆಲ್ಲ ಹಣ್ಣು ಬಿಡುತ್ತೆ. ಈ ತಳಿ 100 ವರ್ಷ ಗಿಡ ಬಾಳುತ್ತೆ. ಅಂತಹ ಶ್ರೇಷ್ಠವಾದಂಥ ತಳಿನ ತರಿಸಿದ್ದೀವಿ. ಆಮೇಲೆ ನಮ್ಮಲ್ಲಿ ಇನ್ನೂ ಒಂದು ತಳಿ ಸಿಗುತ್ತೆ, ಇಂಡಿಯಾ ದೇಶದ ತಳಿ, ಅದು ಕರ್ನಾಟಕ ರೆಡ್ ಅಂತ, ಕರ್ನಾಟಕ ಗ್ರೀನ್ ಅಂತ. ಈ ಕರ್ನಾಟಕ ರೆಡ್ ಮತ್ತು ಗ್ರೀನು ಇದು 50 ವರ್ಷ ಮಾತ್ರ ಬಾಳುತ್ತೆ. ಮೋದಿ ಆಪಲ್ ತಳಿ 100 ವರ್ಷ ಬಾಳಿದರೆ ಈ ಕರ್ನಾಟಕ ಇಂಡಿಯಾ ದೇಶದ ತಳಿ ಕೇವಲ 50 ವರ್ಷ ಬಾಳುತ್ತೆ. ಇದು ವರ್ಷಕ್ಕೆ ಒಂದು ಬೆಳೆ ಮಾತ್ರ ಕೊಡೋದ್ರಲ್ಲಿ ತಳಿ ಸಕ್ಸಸ್ ಆಗಿದೆ. ವರ್ಷಕ್ಕೆ ಒಂದೇ ಬೆಳೆ ಬರೋದು. ಮೋದಿ ತಳಿ ಏನಾಗುತ್ತೆ, ವರ್ಷವೆಲ್ಲ ಹಣ್ಣು ಬರುತ್ತೆ. 8 ತಿಂಗಳು ಅಥವಾ 10ನೇ ತಿಂಗಳಲ್ಲಿ ಶುರುವಾದ ಮೇಲೆ 100 ವರ್ಷ ಹಣ್ಣು ಬರುತ್ತೆ. ಅಂತಹ ತಳಿಯ ಹಣ್ಣುಗಳನ್ನು ಇದು ಕೊಡುತ್ತೆ. ಈ ತಳಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ಈ ತಳಿಯ ಮೋದಿ ಆಪಲ್ ತಳಿಯ ಸೇಬು ಹಣ್ಣುಗಳನ್ನು ಯಾರೂ ಇಲ್ಲಿವರೆಗೆ ವಿದೇಶದಿಂದ ತರಿಸಿಲ್ಲ. ಹಾಗಾದರೆ ಇಂಡಿಯಾ ದೇಶದವರು ವಿದೇಶಕ್ಕೆ ಯಾಕೆ ಹೋದ್ರಪ್ಪ ಈ ತಳಿ ತರೋದಕ್ಕೆ ಅಂತ? ನಮಗೆ 2014ರಲ್ಲಿ ಬಂದಂಥ ಸೆಂಟ್ರಲ್ ಗೌರ್ಮೆಂಟ್ ಸೈಂಟಿಸ್ಟು ಅವತ್ತೇ ಹೇಳಿದ್ರು, ನೀವು ವಿದೇಶಿ ತಳಿಗಳನ್ನು ತರಿಸಿದ್ರೆ ಅತಿ ಹೆಚ್ಚು ಇಳುವರಿ ಬರುತ್ತೆ ಅಂತ. ಉದಾಹರಣೆ ಹೇಳಬೇಕು ನಿಮಗೆ ಅಂದರೆ, ಈ ಇಂಡಿಯಾ ದೇಶದ ತಳಿ ಕೇವಲ 7 ಟನ್ ಮಾತ್ರ ಕೊಡ್ತವೆ. ನೀವು ಯಾವುದೇ ತಳಿ ಹಾಕಿ 7 ಟನ್ ಮಾತ್ರ ಇಳುವರಿ ಕೊಡ್ತವೆ. ನಿಮಗೆ 50 ಟನ್ನು 60 ಟನ್ನು ಇಳುವರಿ ಬೇಕು ಅನ್ನೋದಾದರೆ ಮೋದಿ ಆಪಲ್ ತಳಿಯ ಗಿಡಗಳನ್ನು ನೀವು ಹಾಕಬೇಕಾಗುತ್ತೆ. ಇರೋ ವ್ಯತ್ಯಾಸಗಳು ಎರಡಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ. ರುಚಿಯಲ್ಲಿ ಈ ಮೋದಿ ಆಪಲ್ ತಳಿಯ ಹಣ್ಣನ್ನು ಮೀರಿಸುವಂಥ ತಳಿ ಈ ಜಗತ್ತಿನಲ್ಲಿ ಇದೆ. ಅದನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ವಿ. ಅಂದರೆ ಇಂಡಿಯಾ ದೇಶದಲ್ಲಿ ಮಾತ್ರ ಮೋದಿ ಆಪಲ್ ತಳಿಯ ರುಚಿಯನ್ನು ಕೊಡ್ತಕ್ಕಂತಹ ತಳಿ ಇನ್ನೆಲ್ಲೂ ಇಲ್ಲ. ಇದು ಈ ತಳಿಯ ಗಿಡಗಳನ್ನೇ ಹಾಕಿ ಪಡಿಬೇಕೇ ವಿನಃ ಮತ್ತು ಯಾವುದೇ ತಳಿಯಲ್ಲಿ ಈ ರುಚಿಯಾದಂಥ ಹಣ್ಣು ಜ್ಯೂಸ್ ರೀತಿ ಬರತಕ್ಕಂಥ ಹಣ್ಣಿಲ್ಲ. ಹಾಗೆ ಇದರ ಆಕಾರನೂ ಸಮೇತ ವಿಭಿನ್ನವಾಗಿರುತ್ತೆ. ಎಲ್ಲ ತಳಿಗಳು ಗುಂಡಿಗೆ ಬೆಳೆದ್ರೆ ಈ ತಳಿ ಲಾಂಗ್ ಬರುತ್ತೆ.
ಅಂದರೆ 2 ಸೇಬು ಹಣ್ಣುಗಳನ್ನು ಜೋಡಿಸಿದ ರೀತಿಯಲ್ಲಿ ಬರುತ್ತೆ. ಮೋದಿ ಆಪಲ್ ಅನ್ನೋ ತಳಿ ಯಾಕೆ ಹೆಸರಿಟ್ಟೆ ಕರ್ನಾಟಕ ರಾಜ್ಯಕ್ಕೆ ಬಂದಂಥ ಸೇಬು ಹಣ್ಣಿನ ತಳಿಗಳಲ್ಲಿ ಅಂದರೆ, ಸೇಬು ಹಣ್ಣಿನ ತಳಿಯನ್ನು ನಾವು ಇಲ್ಲಿ ಬೆಳೆಯುವಂಥ ಇಲ್ಲಿನ ಹವಾಮಾನಕ್ಕೆ ಇಲ್ಲಿನ ಭೂಮಿಗೆ ಒಗ್ಗುವಂಥ ತಳಿನ ನೀವು ನಮಗೆ ಗುರುತಿಸಿಕೊಡಿ ಅಂತ ಮೋದಿ ಅವರಿಗೆ ನಾನು ಹಿಂದೆ ಅರ್ಜಿ ಹಾಕಿದ್ದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಅರ್ಜಿನ 2014ರಲ್ಲಿ ಮೋದಿಗೆ ನಾನು ಬರೆದಿದ್ದು. ಈ ಅರ್ಜಿ ಬರೆದ ಮೇಲೇ ಮೋದಿ ಅವರು ಏನು ಮಾಡಿದರು, ಹಿಮಾಚಲದ ಮುಖ್ಯಮಂತ್ರಿಗೆ ಕಳಿಸ್ಕೊಟ್ರು. ಅಲ್ಲಿಂದ ಬಂತು, ಮೋದಿಯವರಿಂದ ಬಂತು. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇಬಣ್ಣಿನ ತಳಿ ಬರೋದಕ್ಕೆ ದಾರಿ ಏನು ಅಂದರೆ ಮೋದಿ ಅವರು ಅನ್ನೋದನ್ನು ನೀವು ಜ್ಞಾಪಕದಲ್ಲಿಡಬೇಕು. ರೈತರು 2014ರಿಂದ ಸತತವಾಗಿ ಸೇಬಣ್ಣಿನ ತಳಿ ತರಬೇಕು. ಇದರ ಹಿಂದೆ ಈ ತಳಿಯನ್ನು ಕರ್ನಾಟಕದಲ್ಲಿ ಬೆಳೆಯೋ ಹಾಗೆ ಮಾಡಬೇಕು. ಕರ್ನಾಟಕವನ್ನು ಕಾಶ್ಮೀರ ರೀತಿಯಲ್ಲಿ ಸೇಬಣ್ಣಿನ ತೋಟಗಳನ್ನು ಇಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾನು ಈ ತಳಿಯನ್ನು ತರಿಸಿ, ಈ ವಿಜ್ಞಾನಿಗಳ ಹಿಂದೆ ಬಿದ್ದು, ಈ ಸೆಂಟ್ರಲ್ ಗೌರ್ಮೆಂಟ್ ವಿಜ್ಞಾನಿಗಳಾದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಕೀನ್ಯಾ ದೇಶದಿಂದ ಈ ತಳಿಯನ್ನು ತರಿಸ್ತಾ ಇದ್ದೀನಿ. ನೋಡಿ, ಪ್ರತಿ ಎಲೆ ಸಂದಿಯಲ್ಲಿ ಈ ರೀತಿ ಹೂವು ಬರುತ್ತೆ. ಪ್ರತಿ ಗೆಣ್ಣಿನಲ್ಲಿ ನೋಡಿ ಹೂವು ಬರ್ತಾ ಇದೆ. ಇದು ಎಲ್ಲವೂ ಸಮೇತ ಹೂವು ಆಗುತ್ತೆ. ಇನ್ನು 15 ದಿವಸಗಳ ನಂತರ ಹೂವು ಆಗುತ್ತೆ. ಜಸ್ಟ್ ಇನ್ನೂ ಕೇವಲ 4-5 ದಿವಸದಲ್ಲಿ ಈ ಗಿಡದಲ್ಲಿ ಸ್ಟಾರ್ಟ್ ಆಗಿದೆ ಹೂವು. ಸರ್, ಈಗ ಎಲೆ ಎಲ್ಲ ಕಡಿಮೆ ಇದೆಲ್ಲ ಏನು ಕಾರಣ? ಈಗ ಎಲೆ ಎಲ್ಲ ಕಿತ್ತಾಕಿದ ಮೇಲೆ ಇದು ಹೂವು ಜಾಸ್ತಿ ಬರೋದು. ನೋಡಿ, ಈ ಕಡ್ಡಿ ನೋಡಿ, ಈ ಕಡ್ಡಿ ಇಲ್ಲಿ ಗೆಣ್ಣಿನಲ್ಲಿ ಯಾವ ರೀತಿ ಬಂದಿದೆ ಅನ್ನೋದು ನೋಡಿ. ಪ್ರತಿ ಗೆಣ್ಣಿನಲ್ಲಿ ಹೂವು ಬರ್ತದೆ. ಮೋದಿ ಆಪಲ್ ತಳಿ ಹೂವು ಎಷ್ಟು ಬರುತ್ತೋ ಕಾಯಿ ಕಚ್ಚೋದ್ರಲ್ಲೂ ಅಷ್ಟೇ. 6 ತಿಂಗಳಲ್ಲಿ ಫ್ಲವರ್ ಬಂದಿತ್ತು, 8ನೇ ತಿಂಗಳಲ್ಲಿ ಫ್ಲವರ್ ಬಂದಿತ್ತು. ಅವಾಗೆಲ್ಲ ಒಂದೊಂದು ಕಾಯಿ 2 ಕಾಯಿ ಬಿಟ್ಟಿದ್ವಿ. ಈಗ 10ನೇ ತಿಂಗಳಲ್ಲಿ ಈ ರೀತಿ ಹೂವು ಬರ್ತಾ ಇದೆ. ಹೂವು ಬಂದಿದೆ ಅನ್ನೋದನ್ನ ನೀವು ನೋಡಿ, ಕಣ್ಣಾರ ನೋಡಿ ನೀವು. ಈ ಗಿಡ 2.5 ಅಡಿ ಎತ್ತರ ಇರಬೇಕಾದಾಗಲೇ ಈ ಗಿಡದಲ್ಲಿ ಸುಮಾರು 150ರಿಂದ 160 ಹೂಗಳು ಈಗಾಗಲೇ ಬಂದಿದ್ದಾವೆ. ಈ ಗಿಡ ಮುಂದೆ ಬೆಳೆದು ದೊಡ್ಡದಾದಾಗ 4 ವರ್ಷದ ಗಿಡ ಆದಾಗ ಒಮ್ಮೆಗೆ ಒಂದು ಸಾರಿಗೆ ನೀವು 2,500 ಹಣ್ಣುಗಳನ್ನು ಈ ಗಿಡದಿಂದ ಪಡಿಬಹುದು. ಅಂತಹ ತಳಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಇದು 8 ತಿಂಗಳಲ್ಲಿ ಗಿಡ 8 ತಿಂಗಳಿದ್ದಾಗ 2.5 ಅಡಿ ಎತ್ತರ ಇದ್ದಾಗ ಕಾಯಿ ಬಿಟ್ಟಂಥ ಕಾಯಿಗಳು. ಈ ಕಾಯಿಗಳಿಗೆ ಕೇವಲ 1 ತಿಂಗಳಾಗಿದೆ. ಈ 1 ತಿಂಗಳು ಆದಮೇಲೆ ನೆಕ್ಸ್ಟ್ ಕಾಯಿ ಬಿಡುತ್ತೆ ಈ ರೀತಿ. ಅಂದರೆ ಪ್ರತಿ ತಿಂಗಳು, ಪ್ರತಿದಿನ, ಪ್ರತಿ ದಿವಸನೂ ಸಮೇತ ಈ ಸೇಬಣ್ಣಿನ ತಳಿಗಳಲ್ಲಿ ಹೂವು ಆಗ್ತಾ ಇರ್ತದೆ, ಕಾಯಿ ಬಿಡ್ತಾ ಇರ್ತದೆ. ಈಗ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಕಾಯಿಗಳನ್ನು ಬಿಟ್ಟಿದೆ. ಇಲ್ಲಿ ಆಗಲೇ ಇದೆಲ್ಲ ಹೂವಾನೇ. ಇದು ಎಲ್ಲ ಹೂವು ಆಗೋ ಜಾಗ. ಪ್ರತಿ ಗೆಣ್ಣಿನಲ್ಲಿ ಹೂವು ಬರುತ್ತೆ, ಪ್ರತಿ ಎಲೆ ಸಂದಿಯಲ್ಲಿ ಹೂವು ಬರುತ್ತೆ. ಇದು ಕೇವಲ 1 ತಿಂಗಳ ಕಾಯಿ, 3 ತಿಂಗಳಿರುತ್ತೆ, 300 ಗ್ರಾಮ್ ಮೇಲೆ ಬರುತ್ತೆ ಈ ತಳಿ. ಸೆಕೆಂಡ್ ಸ್ಟೆಪ್ ಇವು ನಾವು ಕಿತ್ತಾಕಿದ್ದೀವಿ. ಆಮೇಲೆ ಈಗ ಬಿಟ್ಟಿದ್ದೀವಿ ಹೊಸದಾಗಿ ಎಲ್ಲ ಕಡೆ ಹೂವು. ಗಿಡದ ತುಂಬ ಹೂವು ಬರ್ರಿ, ಗಿಡದ ತುಂಬ ಕಾಯಿ ಕಚ್ಚಲಿ ಅಂತ 10 ತಿಂಗಳ ನಂತರ ಬಿಟ್ಟಿದ್ದೀವಿ. ಇನ್ನು ಮುಂದೆ ಬರೋದು ಇವೆಲ್ಲ ಹೂವುಗಳು ಬಂದ ನಂತರ ಒಂದೊಂದು ಗಿಡಕ್ಕೆ 150 ಕಾಯಿಗಳು ಅಥವಾ 80ರಿಂದ 150 ಕಾಯಿಗಳು ಕೂತ್ಕೊಳ್ತವೆ. ಕೇವಲ 1.5 ಇಂಚು ನೀರಿದ್ರೂ ಸಮೇತ 5 ಎಕರೆ ಸೇಬು ಹಣ್ಣಿನ ತೋಟ ಕಟ್ಬೋದು. ಒಂದೊಂದು ದಿವಸ ಕೇವಲ 1.5 ಇಂಚು ಇರೋ ನಿಮ್ಮ ಬೋರ್ನಲ್ಲಿ 1 ಎಕರೆ ನೀರು ಬಿಡ್ತಾ ಹೋಗಿ. ಇದು 5 ದಿವಸ 6 ದಿವಸ ಆದಮೇಲೆ ನೀರು ಕೊಡಬೇಕು. ಇದಕ್ಕೆ ಹೆಚ್ಚಿಗೆ ನೀರು ಕೊಟ್ಟರೆ ಚೆನ್ನಾಗಿ ಇಳುವರಿ ಬರೋದಿಲ್ಲ. ಆ ರೀತಿ ಕ್ರಮವರಿತು ಬೇಸಾಯ ಮಾಡಿದ್ರೆ ನಾವು ಜಾಸ್ತಿ ನೀರು ಕೊಟ್ಬಿಡ್ತೀವಿ. ನಾವು ನೋಡಿರೋ ಜಾಗದಲ್ಲಿ ಸೇಬು ನಿರಂತರವಾಗಿ ಮಳೆ ಆಗುತ್ತೆ ಅಲ್ಲಿ ಅಂತ ಆ ಥರ ನೀವು ಲೆಕ್ಕ ಹಾಕ್ಕೋಬಾರ್ದು ರೈತರು. ಇದು ವಾರಕ್ಕೊಂದು ಸಾರಿ ನೀರು ಬಿಟ್ರೇ, ನೀವು ಸ್ವಲ್ಪ ನೆಲ ಒಣಗಿದ ಮೇಲೆ ನೀರು ಬಿಟ್ರೇ ಬೆಳೆಯುವಂಥ ತಳಿ. ಅಂದರೆ ದಿಣ್ಣೆ ನೆಲದಲ್ಲಿ ಬೇಕಾದರೂ ಬೆಳಿಬೋದು. ಕರ್ನಾಟಕ ರಾಜ್ಯಕ್ಕೆ ಸೇಬಣ್ಣಿನ ಗಿಡಗಳನ್ನು ತರಿಸ್ತವ್ ನಾನೇ. ಅದನ್ನು ಮೊಟ್ಟ ಮೊದಲಿಗೆ ಸಾಕ್ಷಿ ಪಡಿಸೋದಕ್ಕೆ, ಅಂದರೆ ಅದಕ್ಕೆ ಆಧಾರವಾಗಿ ನಾನು ಎಲ್ಲ ದಾಖಲೆಗಳನ್ನು ರೈತರಿಗೆ ಕೊಡ್ತೀನಿ. ಅಂದರೆ ಸೇಬಣ್ಣಿನ ಸೈಂಟಿಸ್ಟು ಯಾವ ರೀತಿ ಕರ್ನಾಟಕಕ್ಕೆ ಬಂದರು, ಮೋದಿಯವರು ಇದರಲ್ಲಿ ಹೇಗೆ ಆಸಕ್ತಿ ವಹಿಸಿದ್ರು, ಮೋದಿಯವರು ಯಾವ ರೀತಿ ಕರ್ನಾಟಕ ರಾಜ್ಯಕ್ಕೆ ಸೈಂಟಿಸ್ಟನ್ನು ಕಳಿಸ್ಕೊಟ್ಟು ನನ್ನಿಂದ, ಅಂದರೆ ನಂದು ರೈತ ಸಂಘ,
ಅದರಿಂದ ರೈತ ಸಂಘದವ್ರನ್ನ ಇವರು ಇದು ಮಾಡಿಕೊಂಡ್ರೆ ವಿನಃ ಯಾವುದೇ ನರ್ಸರಿಯವರ ತಂಟೆಗೆ ಹೋಗಲ್ಲ. ಇವರು ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ನರ್ಸರಿಯವರಿಗೆ ಮಾಹಿತಿ ಕೊಡೋದಕ್ಕೆ ಹೋಗೋದಿಲ್ಲ. ರೈತ ಸಂಘ ಮತ್ತು ರೈತರಿಗೆ ಉಪಯೋಗ ಆಗೋ ಹಾಗೆ ನೇರವಾಗಿ ಯಾರು ಲೆಟ್ರ್ ಹಾಕಿರ್ತಾರೋ ಅವ್ರಿಗೆ ಉಪಯೋಗ ಮಾಡಿರ್ತಾರೆ. ಅಣ್ಣ ವೆರೈಟಿ ಗೋಲ್ಡನ್ ಡೋರ್ ಸೈಟ್ ಅಂತ ಕೊಡ್ತಾರೆ. ಅವು ಇಳುವರಿ ಹೆಚ್ಚಿಗೆ ಕೊಡೋದಿಲ್ಲ. ಹಣ್ಣು ಬಿಡ್ತವೆ, ನಿಮಗೆ ಹಣ್ಣು ಕಾಣುತ್ತೆ, ಇಳುವರಿ ಬರೋದಿಲ್ಲ, ಕೇವಲ 150 ಅಷ್ಟೇ. ಮತ್ತು ಈ ತಳಿಯ ರೇಟು ಮಾರ್ಕೆಟ್ನಲ್ಲಿ ಕೇವಲ 60 ರೂಪಾಯಿ 80 ರೂಪಾಯಿ ಅಷ್ಟೇ. ಅಣ್ಣ ವೆರೈಟಿದು ಗೋಲ್ಡನ್ ಡೋರ್ ಸೈಡ್ದು 99ದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಬಾಳೋದಿಲ್ಲ. ಈ ನಾನು ತರಿಸ್ತಾ ಇರತಕ್ಕಂಥ ತಳಿ ಮೋದಿ ಆಪಲ್ ಅನ್ನೋ ತಳಿ 500 ರೂಪಾಯಿ KGವರೆಗೂ ಹೋಗುತ್ತೆ. ಇದು ಒಳ್ಳೊಳ್ಳೆ ಹೆವಿ ಮಾರ್ಕೆಟ್ಗಳಲ್ಲಿ ಮಾರಾಟ ಆಗುವಂಥ ತಳಿ. ಆ ಜಾಗದಲ್ಲಿ ಯಾಕೆ ಮಾರಾಟ ಆಗುತ್ತೆ ಅಂದರೆ ಆ ರೀತಿ ಬಣ್ಣ ರುಚಿ ಎಲ್ಲವನ್ನೂ ಸಮೇತ ಇದು ಒಳಗೊಂಡಿರುತ್ತೆ. ಈ ಚಿಕ್ಕ ಗಿಡದಲ್ಲಿ ಹೂವಾಗಿ ಕಾಯಾಗಿರುತ್ತೆ. ಈಗಾಗಲೇ ಸಾಕಷ್ಟು ಜನ ತಗೊಂಡೋಗಿರೋದ್ರಿಂದ ಈಗ ಹೂವು ಕಾಯಿ ಇಲ್ಲ, ಕೆಲವು ಕಾಯಿ ಆಗ್ತಾ ಇದ್ದಾವೆ. ಈ ರೀತಿ ಹೂವು ಮತ್ತು ಕಾಯಿ ಆದಂತಹ ಗಿಡಗಳನ್ನೇ ನಿಮಗೆ ನಾವು ಮಾರಾಟ ಮಾಡ್ತೀವಿ. ಆದ್ದರಿಂದ ನೇರವಾಗಿ ನೀವು ಸಂಪರ್ಕ ಮಾಡ್ಬೋದು. ರೈತರೇ ನೋಡಿ, ನಿಮಗೆ ರೋಗ ಮುಕ್ತ ಗಿಡಗಳನ್ನು ಕೊಡೋದಕ್ಕೆ ಈ ರೀತಿ ನಾವು ಪ್ಯಾಕೆಟ್ ಮಾಡಿ ಮಣ್ಣನ್ನು ತುಂಬಿ ಅದಕ್ಕೆ ಸೇರಿಸ್ಬೇಕಾದಂಥ ಎಲ್ಲ ಔಷಧಿಗಳನ್ನು ಸೇರಿಸಿ ಈ ರೀತಿ ಗಿಡ ಪ್ಯಾಕೆಟ್ ಮಾಡುತ್ತೀವಿ. ಇದು ಪ್ಯಾಕೆಟ್ ಮಾಡಿದಂಥ ಗಿಡಗಳು 2 ವರ್ಷದ ಗಿಡಗಳಾಗಿರ್ತವೆ. ಈಗಾಗಲೇ ಇವು 2 ವರ್ಷ ಆಗಿರ್ತದೆ. ನೀವು ಗಿಡ ಹಾಕ್ತಿದ್ದಾಗೇನೆ ಈಗಾಗಲೇ ಇದು 4 ಸಾರಿ ಹೂವು ಮತ್ತು ಕಾಯಿಗಳನ್ನು ಬಿಟ್ಟಿದೆ. ಸಸಿ ಬೆಳಿಬೇಕಾದಾಗಲೇ ನಿಮಗೆ ಹೂವು ಮತ್ತು ಕಾಯಿಗಳು ಬಂದಿರ್ತವೆ. ಅವುಗಳನ್ನೆಲ್ಲ ಕಿತ್ತಾಕಿ ನಾವು ಗಿಡ ಮಾತ್ರ ಬೆಳೆಸಿ ನಿಮಗೆ 2 ವರ್ಷದ ಗಿಡ ಮಾರಾಟ ಮಾಡ್ತೀವಿ. ಆಪಲ್ ಗಿಡ ನಾನು ಬೇರೆ ಕಡೆ ತರಿಸಿದೆ, 50 ಗಿಡ ತರಿಸಿ ನಟ್ಟಿದ್ದೆ. ಗಿಡ ಚೆನ್ನಾಗಿ ಬಂದೈತೆ, ಆದರೆ ಹೂವು ಬಂದಿಲ್ಲ. ಮೋದಿ ತಳಿ ತಗೊಂಡ್ರೆ 100 ವರ್ಷ ಇರ್ತದೆ ಗಿಡ ಅಂತ ಹೇಳಿದರು. ಬಂದು ಇಲ್ಲಿ 40 ಗಿಡ ತಗೊಂಡು ನಟ್ಟಿದ್ದೀನಿ. ಇವಾಗ 3 ತಿಂಗಳು ಆಗೈತೆ. ಹೂವು ಕಾಣಿಸ್ತದು, ಹೂವು ಬಿಟ್ಟದು ಚೆನ್ನಾಗೈತೆ ಗಿಡ. 2ನೇ ಸತಿ ಈಗ ಫುಲ್ ದೊಡ್ಡ ತೋಟ ಮಾಡ್ಬೇಕಂತಾನೆ ತಗೊಂಡೋಗ್ಬೇಕು ಮಾಡ್ಬೇಕಂತ ಮಾಡಿ. ಯಾವ ಊರಿಂದ ಬಂದಿರಿ ನೀವು? ಆದಿ ಸುಚ್ಚಿ ಕಾಡು ಮಂಚನಹಳ್ಳಿ ಅಂದ್ಬಿಟ್ಟು ದೂರದಿಂದನೇ ಬಂದಿದ್ದೀರಾ? 120 ಕಿಲೋಮೀಟರ್ ನಮ್ಗೆ ಈಚೆ ಆಯ್ತದ ಇಲ್ಲಿಗೆ. ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ. ಏನ್ ಪ್ರಾಬ್ಲಮ್ ಇಲ್ಲ, ತಗೊಂಡೋಗಿ ನೆಟ್ರು ಸೂಪರ್ ಆಗಿರುತ್ತೆ. ಗಿಡ ಎಲ್ಲ ಚೆನ್ನಾಗಿದೆ, ಧೈರ್ಯವಾಗಿ ತಗೊಂಡು ನಡ್ಬೋದು. ಧೈರ್ಯವಾಗಿ ಹೋಗಿ ತಗೊಂಡು ನಾವು ಬೆಳೆಸೋದ್ರಲ್ಲಿ ಅವ್ರು ಹೇಳ್ದಂಗೆ ನಾವು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಗಿಡಗಳು. ನೀವು ಮುಖ್ಯವಾಗಿ ತಿಳ್ಕೊಬೇಕಾದ್ದು ಅಂತ ಹೇಳಿದ್ರೆ ನಮ್ಮಲ್ಲಿ 3 ಜಾತಿಯ ಸೇಬಣ್ಣಿನ ತಳಿ ಸಿಗುತ್ತೆ. ಒಂದು ಇಂಡಿಯಾ ದೇಶದ ತಳಿಗಳು, ಇವು 300 ರೂಪಾಯಿ ಆಗ್ತವೆ. ವರ್ಷಕ್ಕೆ 1 ಸಾರಿ ಮಾತ್ರ ಬೆಳೆ ಬರುತ್ತೆ. ಮತ್ತು ವರ್ಷಕ್ಕೆ 1 ಸಾರಿ ಬೆಳೆದು ಬರೋದಲ್ದ್ರೆ ಇವು ಆಯುಸ್ಸು ಸಮೇತ ಕಮ್ಮಿ, ಅಂದರೆ ಕೇವಲ 50 ವರ್ಷ ಮಾತ್ರ ಬಾಳ್ತವೆ. ಅಂದರೆ ನನ್ನಲ್ಲಿ ತಗೊಂಡೋಗೋ ತಳಿಗಳು. ಆಮೇಲೆ ಆಫ್ರಿಕಾ ದೇಶದಿಂದ, ಕೀನ್ಯಾ ದೇಶದಿಂದ ವಿಮಾನದಲ್ಲಿ ಬರೋ ತಳಿ ಬೇರೆ ಇದೆ. ಅದನ್ನು ಮೋದಿ ಆಪಲ್ ಅಂತ ಕರಿತೀವಿ. ಯಾಕಂದರೆ ಮೋದಿಯವರು ತರಿಸೋದಕ್ಕೆ ಅನುಮತಿ ಕೊಟ್ಟಿರೋದ್ರಿಂದ ಮೋದಿ ಆಪಲ್ ತಳಿ. ಈ ತಳಿ ವಿಶೇಷವಾಗಿ ಹಣ್ಣು ಬಿಡುತ್ತೆ. ಇದು 1,000 ರೂಪಾಯಿ ಆಗುತ್ತೆ.